ನಿತಿನ್ ಗಡ್ಕರಿ ಅವರು ಹೇಳ್ತಾರೆ ಅವ್ರ ರಿಯಾಕ್ಷನ್ ರತನ್ ಸರ್ ಗ್ಯಾರಂಟಿಗಳ ಬಗ್ಗೆ ಟೀಕೆ ಮಾಡಿದಂತ ಬಿಜೆಪಿಯ ನಾಯಕರು ಈಗ ಅದೇ ಗ್ಯಾರಂಟಿ ಹೋಗಿದ್ದಾರೆ. ಒಂದು ನಿಮಿಷ ಕುಮಾರ್ ಸರ್ ಅವ್ರಿಗೆ ಒಂದು ಕ್ವಶನ್ ಹೋಗಿದೆ, ಪಾಸ್ ಮಾಡೋಣ. ನೋಡಿ, ಇವಾಗ ಈ ಥರ ಒಂದು ಕೊಡೋದನ್ನ ಏನು ಕಾಂಗ್ರೆಸ್ನವ್ರು ಮೊದಲು ಮಾಡಿದ್ದಲ್ಲ, ಆಮ್ ಆದ್ಮಿ ಪಾರ್ಟಿ ಅವ್ರು ಮೊದಲು ಮಾಡಿದ್ದಲ್ಲ, ಆಯ್ತಾ? ಇವರು ಗ್ಯಾರಂಟಿ ಅಂತ ಬ್ರ್ಯಾಂಡ್ ಮಾಡಿದ್ರು. ಇವರು ಏನ್ ಬ್ರ್ಯಾಂಡ್ ಮಾಡಿದ್ರು ಇರಿ ಸರ್, ಪ್ರಶ್ನೆ ನನಗೆ ಕೇಳಿದ್ದು. ನೀವ್ ಯಾಕೆ ನನ್ನ ಪರವಾಗಿ ಮಾತಾಡ್ತಿಲ್ಲ? ಬಿಜೆಪಿ ಸೇರ್ತೀರಾ? ಮುನ್ನಡೆದ್ರು ಅವ್ರ ಕ್ವಶನ್ ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ರಿ. ಗ್ಯಾರಂಟಿಗಳು ಸದ್ದಾಗಿದೆ ದೆಹಲಿಯಲ್ಲೂ ಕೂಡ, ಎಲ್ಲ ಮೂರೂ ಪಕ್ಷಗಳು ಗ್ಯಾರಂಟಿ ಕೊಟ್ಟಿದ್ದೀರಾ, ಆಯ್ತಾ? ಇವರು ಗ್ಯಾರಂಟಿ ಅಂತ ಬ್ರ್ಯಾಂಡ್ ಮಾಡಿದ್ರು, ಇವರು ಬೇರೆ ಏನೋ ಬ್ರ್ಯಾಂಡ್ ಮಾಡಿದ್ರು, ಆಯ್ತಾ? ನಾವು ಕೂಡ ನಮ್ಮ ಪಕ್ಷದಲ್ಲಿ ನಾವು ಈ ಹಿಂದೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 6,000 ರೂಪಾಯಿಯನ್ನು ಕೊಟ್ಟಿದ್ದೀವಿ ಅಲ್ವಾ? ಅಕ್ಕಿ ಕೊಡುವಂಥ ಕಲ್ಚರನ್ನು ಹಿಮಾಚಲ್ ಪ್ರದೇಶದಲ್ಲಿ ಶಾಂತಕುಮಾರ್ ಅಂತ ಚೀಫ್ ಮಿನಿಸ್ಟರ್ ಆಗಿದ್ರು, ಅವರೇನೆ ಶುರು ಮಾಡಿದ್ರು. ಆವಾಗ 3 ರೂಪಾಯಿಗೆ ಅಕ್ಕಿ ಕೊಡುವಂಥದ್ದನ್ನು ಶುರು ಮಾಡಿದ್ರು, ಆಯ್ತಾ? ಅದಾದ ನಂತರ ಛತ್ತೀಸ್ಗಢಲ್ಲಿ ಉಚಿತವಾಗಿ ಅಕ್ಕಿಯನ್ನು ಕೊಟ್ಟಿದ್ದಂತ 1 ರೂಪಾಯಿಗೆ ರೈಸ್ ಅನ್ನು ಕೊಟ್ಟಿದ್ದಂತ ಎನ್ಟಿಆರ್ ಅವರು ಕೂಡ ಕೊಟ್ಟಿದ್ದಾರೆ. ರಮಣ್ ಸಿಂಗ್ ಅವರು ಓಕೆನಾ? ಈಗ ರಮಣ್ ಸಿಂಗ್ ಅವರು ಛತ್ತೀಸ್ಗಢದಲ್ಲಿ ಈಗ ದೆಹಲಿಯಲ್ಲಿ ಕೊಟ್ಟಿರುವಂತ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿ ಸರ್. ಕುಮಾರ್ ಸರ್ ಒಂದ್ ನಿಮಿಷ ಇರಿ. ಕುಮಾರ್ ಸರ್ ಭಾರತ ದೇಶದ ಇತಿಹಾಸದಲ್ಲಿ ಮೊದಲು ರಮಣ್ ಸಿಂಗ್ ಅವರು ಎಲ್ಲವೂ ಕೊಟ್ಟಿದ್ದು ಕರ್ನಾಟಕದಲ್ಲಿ ಗೊತ್ತೇ ಇಲ್ಲ ಅವ್ರಿಗೆ. ಎಲ್ಲವೂ ನೀವೇ ಕೊಟ್ಟಿದ್ದು, ಓಕೆನಾ? ಆಂಧ್ರ ಪ್ರದೇಶದಲ್ಲಿ ಫಸ್ಟ್ ಯಾರು? ಓಕೆ ಆಯ್ತು, ನೀವೇ ಆಂಧ್ರ ಪ್ರದೇಶದಲ್ಲಿ ಕೊಟ್ಟರು. ಅವ್ರು ಕಂಪ್ಲೀಟ್ ಮಾಡ್ಲಿ, ಆಮೇಲೆ ನೀವು ಮಾತಾಡಿ. ಅಲ್ಲ, ಅವ್ರು ಕಂಪ್ಲೀಟ್ ಮಾಡಿ. ಅವ್ರು ಸುಳ್ಳಾದ್ರೂ ಹೇಳಿ, ಇನ್ನೊಂದಾದ್ರು ನಿಮ್ ಟೈಮ್ ಬಂದಾಗ ಮಾತಾಡಿ. ನಿಮ್ ಟೈಮ್ ಬಂದಾಗ ಮಾತಾಡಿ, ಅವ್ರು ಕೌಂಟರ್ ಕೊಡ್ತಾರೆ, ಸರಿನಾ? ಈಗ ನೋಡಿ, ನೀವು ಮಾತಾಡುವಾಗ ಅವ್ರು ಮಾತಾಡ್ಲಿಲ್ಲ, ಇವಾಗ ಸುಮ್ಮನೆ ಇರಬೇಕು ಅಷ್ಟೇ. ಹೇಳಿ ಸರ್. ಅಲ್ಲಲ್ಲ, ಸ್ವಲ್ಪ ಅವರಿಗೆ ಯಾವ ತರ ಡಿಬೇಟ್ ಇಲ್ಲ ಇರ್ಲಿ ಬಿಡಿ ಆಯ್ತು. ನೋಡಿ ನೀವು ಕುಮಾರ್ ಸರ್ ಅವ್ರು ಮಾತಾಡ್ಲಿ, ಅವ್ರು ಕ್ಲಿಯರ್ ಮಾಡ್ಲಿ, ಅವ್ರು ಮಾತಾಡಾದ್ಮೇಲೆ ನೀವು ಹಿರಿಯರು, ನೀವು ಹೇಳಿದ್ರಿ ಮಾತಾಡೋಕಿದ್ರೆ ಪಾಯಿಂಟ್ ಅನ್ನ ನೋಟ್ ಮಾಡ್ಕೊಳ್ಳಿ, ಆಮೇಲೆ ಹೇಳಿ ಅಂದ್ರೆ ನೀವು ಇವಾಗ ಡಿಸ್ಟರ್ಬ್ ಮಾಡ್ತಿದ್ದೀರಾ. ಏನಿದು ವಾಟ್ ಇಸ್ ಮಾತಾಡಿ ಅಂತ ಹೇಳ್ತೀರಾ? ಮಾತಾಡಿದ ತಕ್ಷಣ ನೀವು ಒಂದೆರಡು ಪೇಪರ್ ಕೊಡಿ ಸರ್, ಅವ್ರಿಗೆ ಬರ್ಕೊಳ್ಳಿ. ಅವ್ರು ಮಾತಾಡಿದಾದ್ಮೇಲೆ ನಿಮ್ ರಿಯಾಕ್ಷನ್, ಆಯ್ತಾ? ಕರ್ನಾಟಕದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಕೊಟ್ಟಿದ್ವಿ, ಸೈಕಲ್ ಅನ್ನ ಕೊಟ್ಟಿದ್ವಿ, ಲಾಡ್ಲಿ ಬೆಹನ್ ಅಂತ ಮಧ್ಯಪ್ರದೇಶದಲ್ಲಿ ಕೊಟ್ಟಿದ್ವಿ, ಅದನ್ನೇ ಮಹಾರಾಷ್ಟ್ರದಲ್ಲಿ ರೆಸಿಪ್ರೊಕೇಟ್ ಮಾಡಿದ್ವಿ. ಅದರಿಂದಾಗಿ ಇದೇನು ಮೊದಲಲ್ಲ. ನಾವು ಹೇಳ್ತಿರೋದು ಏನಂತ ಹೇಳಿದರೆ, ಬಜೆಟ್ ಗಾತ್ರವನ್ನು ನೋಡ್ಕೊಳ್ಳಿ, ಬಡವರಿಗೆ ಏನಾಗುತ್ತೆ ಇದು ಹೆಲ್ಪ್ ಆಗಬೇಕು ಆ ಥರದ ಒಂದು ಯೋಜನೆಗಳನ್ನು ಮಾಡಿ. ಅಷ್ಟೇ ಅಲ್ಲ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಅದಕ್ಕೂ ಖರ್ಚು ಮಾಡುವಂಥ ಕೆಲಸವನ್ನು ಮಾಡಿ. ಕರ್ನಾಟಕದಲ್ಲಿ 1 ಕಿಲೋಮೀಟರ್ ರೋಡ್ ಆಗ್ತಿದೆಯಾ ಸರ್? ಯಾವುದಾದ್ರೂ ಬ್ರಿಡ್ಜ್ ಆಗ್ತಿದೆಯಾ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕೆಲಸ ಆಗ್ತಿದೆಯಾ? ಕೇಳಿದರೆ ಏನು ದುಡ್ಡಿಲ್ಲ ಅಂತಾರೆ. ಆಯಿತು, ಇವ್ರು ಗ್ಯಾರಂಟಿ ಅಂತ ಕೊಟ್ಟಿದ್ದಾರಲ್ಲ, ಕರ್ನಾಟಕದಲ್ಲಿ ಗ್ಯಾರಂಟಿಗಳಾದರೂ ಸರಿಯಾಗಿ ತಲುಪ್ತಾ ಇದೆಯಾ? ಗೃಹಲಕ್ಷ್ಮಿ 3-4 ತಿಂಗಳಾಯಿತು, ತಲುಪೇ ಇಲ್ಲ ಅಲ್ವಾ? ಅದನ್ನು ಪ್ರಶ್ನೆ ಮಾಡೋದು ತಪ್ಪ? ಆದ್ದರಿಂದಾಗಿ ನೀವು ಬಜೆಟ್ ಗಾತ್ರವನ್ನು ನೋಡ್ಕೊಳ್ಳಿ, ಹಣ ಎಷ್ಟಿದೆ ನೋಡ್ಕೊಳ್ಳಿ. ಸುಮ್ಮನೆ ಇಲೆಕ್ಷನ್ಗೋಸ್ಕರ ಅನೌನ್ಸ್ ಮಾಡೋದಲ್ಲ, ಎಲ್ಲವನ್ನ ಸರಿದೂಗಿಸ್ಕೊಂಡು ಮಾಡಿ ಅಂತ ಹೇಳುವಂಥದ್ದು ನಮ್ಮ ಆರ್ಗ್ಯುಮೆಂಟು. ಅದರಲ್ಲೇನು ತಪ್ಪಿದೆ? ಇವ್ರು ಕೇಳೋ ಮೊದ್ಲು ಇವ್ರಿಗಿಂತ ಮೊದಲೇನೆ ನಾವು ಇಂಥ ಯೋಜನೆಗಳನ್ನ ಕೊಟ್ಟಂತ ಕೆಲಸವನ್ನ ಮಾಡಿದ್ದೀವಿ, ಆಯ್ತಾ? ಪ್ರಧಾನ ಮಂತ್ರಿಯವರು ಇದು ಅಕ್ಕಿಯನ್ನು ಎಷ್ಟು ಅದು ಏನು ಅನ್ನಪೂರ್ಣ ಯೋಜನೆಯಲ್ಲಿ ನಾವು ಅಕ್ಕಿಯನ್ನು ಕೊಡುವಂತ ಕೆಲಸವನ್ನು ಹಿಂದೆನೇ ಮಾಡಿದ್ವಿ. ರತನ್ ಸರ್, ಈಗ ನೀವು ಹೊಸದಲ್ಲ, ಗ್ಯಾರಂಟಿಗಳು ಈ ಹಿಂದೆ ಕೂಡ ಕೊಟ್ಟಿದ್ರಂತ. ಹಾಗಾದ್ರೆ ಸರ್ ಹೇಳ್ತಾ ಇರುವಂತದ್ದು, ರವೀಂದ್ರ ಸರ್ ಗ್ಯಾರಂಟಿಯನ್ನ ಕೊಟ್ಟಿದ್ರ, ಬಟ್ ನಿಮ್ಗೆ ಅಭಿವೃದ್ಧಿ ಆಗಿಲ್ಲ ದೆಹಲಿಯಲ್ಲಿ ಅಂತ ಹೇಳ್ತಾ ಇರುವಂತದ್ದು ಸರ್. ಆಗ್ಲಿಲ್ಲ. CAG ವರದಿ ಪ್ರಕಾರ ಇಡೀ ಒಂದು 9 ವರ್ಷಗಳಿಂದ ಯಾವ್ದಾರ ಒಂದು ಸರ್ಕಾರ ಸಾಲ ಮಾಡದೆ ಒಂದು ಆಡಳಿತ ಮಾಡಿದೆ ಅಂದರೆ ಅದು ನಮ್ಮ ದೇಶದಲ್ಲಿ ಆಮ್ ಆದ್ಮಿ ಪಾರ್ಟಿ ಸರ್ಕಾರ ಅಂತ CAG ಅವರೇ ನಮಗೆ ಪ್ರಶಂಸೆ ಕೊಟ್ಟಿದ್ದಾರೆ ಸರ್. ಯಾಕಂದರೆ ನಾವಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಎಲ್ಲ ಮೂಲಭೂತ ಸೌಕರ್ಯಗಳೆಲ್ಲ ನಾವು ಕೊಟ್ಟಿದ್ದೀರಿ ಸರ್.
ರಸ್ತೆ ಇಲ್ಲ ಅಂದರು ರಸ್ತೆ ಎಲ್ಲ ನೀಟಿಗೆ ಇದೆ, ಬೇಕಂದರೆ ತೋರಿಸ್ತೀವಿ ನಾವು ಕರ್ಕೊಂಡೋಗಿ. ಯಾಕಂದರೆ ನಾವು ಅಲ್ಲೋಗಿ ನಾವು ಚುನಾವಣೆ ಟೈಮಲ್ಲಿ ನಾವು ಹೋಗಿ ಪ್ರಚಾರ ಎಲ್ಲ ಮಾಡಿದ್ದೀರಿ, ಹಂಗಾಗಿ ನಾವು ಕಣ್ಣಾರೆ ನಾವು ನೋಡಿದ್ದೀರಿ. ಯಾಕಂದರೆ ಸೆಂಟ್ರಲ್ ಗವರ್ಮೆಂಟ್ ಯಾರು ಹೇಳಿದ್ದು ನಾವು ಹೇಳೋಕ್ಕಾಗಲ್ಲ. ಮಾಡ್ಬಿಡ್ಲಿ ಸರ್. ಹಂಗಾಗಿ ನಾವು ಒಳ್ಳೆ ಕೆಲಸಗಳು ಮಾಡಿದ್ದೀರಿ. ನಮ್ಮದು ಬಂದ್ಬಿಟ್ಟು ಜನರಿಗೆ ನಾವು ಮಾಡೋ ಕೆಲಸಗಳನ್ನ ಮಾಡಿದ್ದೀರಿ. ನಾವು 100% ಮಾಡೋಕ್ಕೆ ನಾವು ಯಾವತ್ತೂ ಯಾರೇ ಆಗಲಿ 100% ವರ್ಕ್ ಮಾಡಬೇಕು ಅಂತಲೇ ಹೋಗೋದು. ಅಲ್ಲಿ ಏನಾದರೆ ನಾವು ಮಾಡೋದಕ್ಕೆ 100% ವರ್ಕ್ ಮಾಡುವಾಗ ಯಾಕಂದರೆ ಇಂಥವ್ರುಗಳು ಬರ್ತಾರೆ ನಮಗೆ ತಡೆಯೋದಕ್ಕೆ ಅಂತಾನೆ ಬರ್ತಾರೆ. ಆಯ್ತು ನವೀನ್ ಸರ್, ನೀವು ಹೇಳ್ತಾ ಇರೋದ್ರಿಂದಪ್ಪ ದೆಹಲಿಯಲ್ಲಿ ಎಲ್ಲಾ ಕೆಲಸವನ್ನ ಮಾಡಿದ್ರಿ ಅಂತ ಹೇಳಿ. ಖಂಡಿತ. ಪಂಜಾಬ್ ಅಲ್ಲಿ ಘೋಷಣೆ ಮಾಡಿ 1 ವರ್ಷ ಆಯ್ತು ಸರ್, 1,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ. ನಿಮ್ದೇ ಪಕ್ಷ ಆಡಳಿತದಲ್ಲಿ ಇದೆ, ಅದಕ್ಕೇನ್ ಮಾಡ್ತೀರಾ ಸರ್? ಕೇಂದ್ರ ಸರ್ಕಾರದವರು ನಮಗೆ ನೀವು ಗ್ಯಾರಂಟಿನ ಘೋಷಣೆ ಮಾಡಿ ಕೇಂದ್ರ ಸರ್ಕಾರ ಕೇಳಿ ಗ್ಯಾರಂಟಿನ ಘೋಷಣೆ ಮಾಡಿಲ್ಲ ಸರ್. ಎಕ್ಸಾಕ್ಟ್ಲಿ. ಓಕೆನಾ, ಅಲ್ಲಿ ಯಾಕೆ ನೀವು ಎಡವಿದ್ರಿ? ಅಲ್ಲಿ ಎಡವಿಲ್ಲ ಸರ್, ಬೇರೆದೆಲ್ಲ ನಾವು ಮಾಡ್ತಾ ಇದೀರಿ, ಇದನ್ನು ನಾವು ಮಾಡ್ತೀವಿ. ಇಲ್ಲೊಂದು ಪಾಯಿಂಟ್ ಇದೆ, ಒಂದು ಕಂಪ್ಲೀಟ್ ಮಾಡಿ. ಏನು ಗೊತ್ತಾ, ಡೆಲ್ಲಿಯಲ್ಲಿ ಇವರು ಕೆಲವೊಂದು ಇವ್ರು ಹೇಳಿದ್ರು ಅದೆಲ್ಲ ಆಗ್ತಿದೆ ಅಂತ. ಏನಂತ ಹೇಳಿದ್ರೆ ಡೆಲ್ಲಿಲಿ ಇವರಿಗೆ ಅಂತ ಒಂದು ಬರ್ಡನ್ ಏನಿಲ್ಲ, ಹೆಚ್ಚಿನ ಬರ್ಡನನ್ನು ಕೇಂದ್ರ ಸರ್ಕಾರ, ಯಾಕಂದರೆ ಇದು ಕ್ಯಾಪಿಟಲ್ ಸಿಟಿ ಆಗಿರೋದ್ರಿಂದ ಕೇಂದ್ರ ಸರ್ಕಾರ ಭರಿಸುತ್ತೆ. ಇವರ ನಿಜವಾದ ಕೆಲಸದ ಇದು ಮಾನದಂಡ ಆಗಬೇಕಾರೋದು ಪಂಜಾಬಲ್ಲಿ. ನೀವು ಹೇಳಿದ್ರಲ್ಲ, ಅಲ್ಲಿ ಏನೂ ಮಾಡಿಲ್ಲ. ಆನಂತರ ಇವರದ್ದು ಇನ್ನೊಂದು ಅಂತ ಹೇಳಿದರೆ, ಕಳೆದ 1 ವರ್ಷದಲ್ಲಿ 450 ಕೋಟಿ ರೂಪಾಯಿ ಪ್ರಚಾರಕ್ಕೆ ಖರ್ಚು ಮಾಡಿದ್ದಾರೆ ಇವರು. 450 ಕೋಟಿ ರೂಪಾಯಿ ಡೆಲ್ಲಿ ಸರ್ಕಾರ. ಈ ಒಂದು 450 ಕೋಟಿಯನ್ನ ನೀವು ಪಾರ್ಟಿ ಫಂಡ್ ಎಷ್ಟಿದೆ, ನಡೀತಾ ಇದೆ ಕೇಳಿ. ಪಾರ್ಟಿ ಫಂಡ್ ಎಷ್ಟಿದೆ ಅಂತ ನಿಮ್ದು ಕೊಡಿ. ಇರೋದು ನಿಮ್ಮ PM ಕೇರ್ಸ್ ಫಂಡ್ ನೀವು 2014 ಇಂದ ನೀವು ಕೊಡಿ, ಟ್ರಾನ್ಸ್ಪರೆನ್ಸಿ ಪಬ್ಲಿಕ್ ನೋಡಿ. ಎಂಪಿಗಳು ಏನಾಗಿದೆ ದುಡ್ಡು ಅಂತ. ಎಷ್ಟು ಜನ ಇದ್ದಾರೆ ನಿಮ್ದು? ಕೊಡಿ. ಎಷ್ಟು ಜನ MP ಇದ್ದಾರೆ ನಿಮ್ದು? ಕೊಡಿ ಸ್ವಾಮಿ. MP ಎಷ್ಟು ಜನ ಇದ್ದೀರಾ ಹೇಳಿ? ಟೋಟಲ್ ಎಷ್ಟು ಜನ MP ಇದ್ದಾರೆ? ಜಾಸ್ತಿ ನೀವೇ. ಮತ್ತೆ ಎಷ್ಟು MLAಗಳಿದ್ದಾರೆ? ಏನ್ ಮಾಡ್ತಾ ಇದ್ದೀರಾ? MLAಗಳು ಎಷ್ಟು ಜನ ಇದ್ದಾರೆ? ಮತ್ತೆ ಪಾರ್ಟಿ ಫಂಡ್ ಇರೋದು ಏನ್ ಮಾಡ್ತಾ ಇದ್ದೀರಾ? 250 ಕೋಟಿ ರೂಪಾಯಿ ಪಾರ್ಟಿ ಫಂಡ್ ಇದೆ, ಅವ್ರು ಲೂಟಿ ಮಾಡ್ತಾ ಇದ್ದಾರೆ. ಆಯ್ತು, ಇವತ್ತು ಟ್ಯಾಕ್ಸ್ ಕಟ್ಟಾದಿದ್ದು ಜನರು ತೆರಿಗೆ ಅವ್ರು ಕಟ್ಟಾರು, ಅವ್ರ ದುಡ್ಡನ್ನ ಅವ್ರಿಗೆ ವಾಪಸ್ ಕೊಡ್ತಾ ಇಲ್ಲ ಇವರು. ಇಷ್ಟ ದಿನ ಕೊಡ್ತಾ ಇದ್ದಿಲ್ಲ, ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಇವರು. ಇವತ್ತೇನ್ ಗ್ಯಾರಂಟಿಗಳು ಕೊಟ್ಟಿದಾರೋ ಮುಂದೆ ದಿನಗಳು ನೋಡಿ ಇವ್ರು ಗೆದ್ದಿರ ಅಂತ ಎಲ್ಲಾ ರಾಜ್ಯಗಳಲ್ಲೂ ಕೇಳ್ತಾರೆ. ನೀವು ಅಲ್ಲಿ ಮಾತ್ರ ಕೊಟ್ಟಿದ್ರಲ್ಲ ಗ್ಯಾರಂಟಿ, ನಮ್ಮ ರಾಜ್ಯದಲ್ಲಿ ಏನಕ್ಕೆ ಇನ್ನೂ ಕೊಟ್ಟಿಲ್ಲ ನೀವು ಅಂತ ಕಾಲರ್ ಇಟ್ಕೊಳ್ಳೋ ಅಂತ ಟೈಮು ದೂರ ಇಲ್ಲ, ಹತ್ರದಲ್ಲೇ ಇದೆ. ಕೆಡಿಸ್ಕೊಬೇಡಿ. ನಾವು ಮಾತಾಡ್ತಿರೋದು ದೆಹಲಿಯಲ್ಲಿ ನೀವೇನು ಕೊಟ್ಟಿದ್ದೀರಾ ಕೊಟ್ಟಿಲ್ಲ, ಪಂಜಾಬಲ್ಲಿ ನೀವೇನು ಕೊಟ್ಟಿದ್ದೀರಾ ಕೊಟ್ಟಿಲ್ಲ, ಅದನ್ನ ಪ್ರಶ್ನೆ ಕೇಳಿ. ನೀವು ಬೇರೆ ರಾಜ್ಯದಲ್ಲಿ ಕೇಳ್ತಾರೆ ಅಂತ ಹೇಳಿದ್ರೆ, ನಾವು 70 ವರ್ಷದಿಂದ ಒಂದೇ ಒಂದು ಸೀಟ್ ಇಲ್ಲದೆ ಅನಂತರ 2 ಸೀಟಿನಿಂದ ಇವತ್ತು ಇಲ್ಲಿವರೆಗೆ ಬಂದಿದ್ದೀವಿ. 10 ವರ್ಷದಲ್ಲಿ ಒಂದೇ ಒಂದು ರಾಷ್ಟ್ರೀಯ ಪಕ್ಷ ಆಗಿದೆ ಅಂದ್ರೆ ಅದು ಆಮ್ ಆದ್ಮಿ ಪಕ್ಷ ಅಂತ ಹೆಮ್ಮೆಯಿಂದ ಪಾಪ ಅಣ್ಣಾ ಹಜಾರೆ ಅವರ ಹೋರಾಟ ಒಂದೇ ಒಂದು ಮಾತು. ಇದು ನವೀನ್ ಸರ್, ನೀವು ಹೇಳ್ತಾ ಇದ್ರಿ ನೋಡಿ, ರಾಷ್ಟ್ರೀಯ ಪಕ್ಷ ಆಗಿದೆ ಅಂತ ಹೇಳ್ತಾ ಇದ್ರಿ, ನೀವು ಒಪ್ಕೋತೀವಿ. ಬಟ್ ನಿಮ್ಗೆ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಬ್ರ್ಯಾಂಡ್ ಇತ್ತು ಸರ್, ಏನಪ್ಪಾ ಅಂತ ಹೇಳಿದ್ರೆ ಭ್ರಷ್ಟಾಚಾರ ವಿರೋಧಿ ಅನ್ನೋ ಒಂದು ಬ್ರ್ಯಾಂಡ್ ಇತ್ತು, ಓಕೆನಾ? ಬಟ್ ಈ ಬಾರಿ ಆ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇದೆಯಾ ನಿಮ್ಗೆ? ಸಿಟ್ಟಿಂಗ್ CM ವಿರುದ್ಧವೇ ಭ್ರಷ್ಟಾಚಾರ ಆರೋಪ ಬರುತ್ತೆ, ಅಲ್ಲಿ ಸಚಿವರು ಕೂಡ ಜೈಲಿಗೆ ಹೋಗ್ತಾರೆ, DCM ಜೈಲಿಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ನೀವು ಕೂಡ ಏನ್ ಪ್ರತ್ಯೇಕವಾಗಿ ಏನಿದ್ದೀರಾ ಸರ್? ಆರೋಪಿ ಎಲ್ಲಾ ರಾಜಕಾರಣಿಗಳು, ಎಲ್ಲಾ ರಾಜಕೀಯ ಪಕ್ಷಗಳ ತರ ನೀವಿದ್ದೀರಾ?